ಭಾಳಷ್ಟು ದಿನ ಯೋಚನೆ ಮಾಡ್ತಾಯಿದ್ದೆ. ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ವೀಡಿಯೋ ಅಪ್ಲೋಡ್ ಮಾಡಬೇಕು, ಕಂಟೆಂಟನ್ನು ಕ್ರಿಯೇಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಬೇಕು ಅನ್ಕೋತಾ ಇದ್ದೆ. ಆದರೆ ಏನು ಮಾಡಬೇಕು ಅನ್ನೋ ಐಡಿಯಾ ಇರಲಿಲ್ಲ. ಅದು ಕೊನೆಗೊಂದು ಐಡಿಯಾ ಬಂತು. ನಾನು ಲಾಸ್ಟ್ ಇಯರ್ 2025ರಲ್ಲಿ ಮಹಾರಾಷ್ಟ್ರದಾಗಿದ್ದಾಗ ನಾನು ಹಲವಾರು ಭಾಳಷ್ಟು ಪ್ಲೇಸ್ಗಳಿಗೆ ವಿಸಿಟ್ ಮಾಡಿದ್ದೆ. ಒಂದೊಂದು ಪ್ಲೇಸಲ್ಲಿ ಒಂದೊಂದು ಅನುಭವ ಬಂತು. ಆ ಅನುಭವವನ್ನು ಶೇರ್ ಮಾಡೋಕೆ ಬಯಸ್ತೀನಿ. ಸೊ ನನ್ನ ಹೆಸರು ವಿನೋದ್. ನಾನು ನಿಮ್ಮ ಬೀದರ್ ಹುಡುಗ, ಉತ್ತರ ಕರ್ನಾಟಕದ ಹುಡುಗ. ಎಲ್ಲ ಕರ್ನಾಟಕ ಜನತೆಗೆ ಶರಣ್ರಿ ಅಪ್ಪ. ನಾನು ನನ್ನಿಂದ ಪುಣೆ ಲೋಕಲ್ ಸುತ್ತಾಡಿದ ನಂತರ ನಾನೇನು ಮಾಡಿದ್ವಿ, ಪ್ಲ್ಯಾನ್ ಮಾಡಿದ್ದೆ ಪುರಂದರ್ ಫೋರ್ಟ್ಗೆ ಹೋಗಬೇಕು ಅಂತ. ಅದು ನನಗೆ ಗೊತ್ತಿರಲಿಲ್ಲ ಪುರಂದರ್ ಫೋರ್ಟ್ ಅಂದರೆ ಏನು, ಅದ್ರದ್ದು ವಿಶೇಷತೆ ಅಂತ ಗೊತ್ತಿರಲಿಲ್ಲ. ಮತ್ತು ಅಲ್ಲಿ ಪ್ಲೇಸ್ ಅದು ಹೆಂಗಿದೆ ಅಂತ ಗೊತ್ತಿರಲಿಲ್ಲ. ಆಫೀಸ್ನಲ್ಲಿ ಎಲ್ಲ ಡಿಸ್ಕಷನ್ ಮಾಡ್ತಾಯಿದ್ರು. ಒಳ್ಳೆ ಪ್ಲೇಸ್ಗೆ ಹೋಗಬೇಕಾದ್ರೆ ಪುರಂದರ್ ಫೋರ್ಟ್ಗೆ ನೀವು ಹೋಗಿ ಅಲ್ಲಿ ಬೆಸ್ಟ್ ಪ್ಲೇಸ್ ಇದೆ ಅಂತ ಇದ್ದರು. ಸೊ ನಾವು ಸ್ಟಾರ್ಟ್ ಮಾಡಿದ್ವಿ, ಹೋಗೋಕ್ಕೆ ಪ್ಲ್ಯಾನಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ನನ್ನ ಕಡೆ ಇಬ್ಬರು ಫ್ರೆಂಡ್ಸ್ ಇದ್ದರು. ಪುಣೆ ಅಲ್ಲಿದ್ದಾಗ ಒಬ್ಬರು ರಾಜಸ್ಥಾನಿ ಅಂಕಲು, ಬೆಸ್ಟ್ ಪರ್ಸನು, ಮತ್ತು ಒಬ್ಬ ತಮಿಳು ಪರ್ಸನ್ ವಿಘ್ನೇಶ್ ಅಂತ. ಸೊ ಇಬ್ಬರು ಭಾಳ ಬೆಸ್ಟ್ ಪರ್ಸನ್ ಇದ್ದರು. ನಾವು ಮೂವರು ಪ್ಲ್ಯಾನ್ ಮಾಡಿದ್ವಿ. ಸೊ ಅದರಂತೆ ಪ್ಲ್ಯಾನ್ ಮಾಡ್ಕೊಂಡು ಒಂದು ಡೇಟ್ ಫಿಕ್ಸ್ ಮಾಡಿದ್ವಿ. ಪುಣೆ ಲೋಕಲ್ ಬಸ್ ಹತ್ತಿ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನನ್ನ ಜೊತೆ ಬಂದಂಥ ತಮಿಳು ಹುಡುಗ ಅದ ನೋಡು, ಅವ್ನು ನಮ್ಮ ಥರನೇ ಲೋಕಲ್ ಹುಡುಗ ಅಷ್ಟೇ. ನಾವೆಲ್ಲ ಲೋಕಲ್ ಬಸ್ಸಲ್ಲಿ ಹತ್ತಿ ಜನರು ಏನಂತಾರೆ ನಮ್ಮ ಜಂಗುಳಿಯಲ್ಲಿ ಬೆರೆತು ನಾವು ಬಸ್ಸಲ್ಲಿ ಓಡಾಡ್ತೀವಿ, ಲೋಕಲ್ ನಡ್ಕೊತ ಓಡಾಡ್ತಿದ್ವಿ ಎಲ್ಲ. ಆದರೂ ನಮ್ಮ ಜೊತೆ ಒಬ್ರು ಅಂಕಲ್ ಇದ್ದಾರಲ್ಲ ರಾಜಸ್ಥಾನಿಯವರು, ಮೋಸ್ಟ್ಲಿ ಅವ್ರು ರಿಚ್ ಪರ್ಸನು. ಅವರು ಚಪ್ಪಲಿ ಇಲ್ಲದೇ ನಡೆಯಂಗಿಲ್ಲ ಅವರು. ಮತ್ತು AC ಇಲ್ಲದೇ ವಿತೌಟ್ AC ಟ್ರಾವೆಲ್ ಮಾಡೋಕ್ಕಾಗಲ್ಲ ಅವ್ರಿಗೆ. ಸೊ ನಾವು ಅವ್ರ ಜೊತೆ ನಮಗೆ ಭಾಳ ಒಂದು ಅಜಾಬ್ ಅನ್ನಿಸ್ತು ಅವರು ಹೀಗೆಲ್ಲ ಹೇಳುವಾಗ. ಯಾವಾಗ ನಾವು ಸಿಟಿ ಬಸ್ಸಲ್ಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಮಹಾರಾಷ್ಟ್ರ ಬಸ್ ಹತ್ಕೊಂಡು, ಅವಾಗೇನಾಯಿತು, ಅವರು ಹೇಳ್ತಾಯಿದ್ರು ಸಿಟಿ ಬಸ್ಸಲ್ಲಿ ಕುಂತಿದ್ವಿ. ಅದು ಹಳೆ ಕಾಲದ ಬಸ್ಸು, ಯಾವ ಥರ ನಮ್ಮ ಊರಿಗೆ ಹೋಗೋ ಹೊತ್ತಿಗೆ ಹಳೆ ಬಸ್ ಇರ್ತದಲ್ಲ ಅದೇ ಥರ ಬಸ್ ಇತ್ತು. ಅವ್ರೇನಂದ್ರು ನನಗೆ, ವಿನೋದ್ ನಾವು ಯಾವ ಬಸ್ಸಿಗೆ ಬಂದೀವಿ ಮತ್ತು AC ಎಲ್ಲಿದೆ, ಇಲ್ಲಿ AC ಆನ್ ಮಾಡ್ಲಿಕ್ಕೆ ಹೇಳೋ ಡ್ರೈವರ್ಗೆ. ನನಗೆ ಇಷ್ಟು ನಗು ಬಂತು, ಯಪ್ಪ ಶಿವನೇ. ಒಂದು ನಾರ್ಮಲ್ ಬಸ್ಸಲ್ಲಿ AC ಹೆಂಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತದೆ. ಆಮೇಲೆ ಏನು ಮಾಡಿದ್ವಿ, ನಾನು ಅವರಿಗೂ ಹೇಳಿದೆ ಹಿಂದಿಯಲ್ಲಿ, ಸರ್ ಏನು ಮಾಡಬೇಡ್ರಿ, ನೀವು ಒಂದು 5 ನಿಮಿಷ ಹಾಗೆ ಕೂತ್ಕೊಳ್ಳಿ, ಬಸ್ ಸ್ಟಾರ್ಟ್ ಆಗುತ್ತಲ್ಲ, ನೀವೇನು ಮಾಡಿ ಕಿಟಕಿ ಓಪನ್ ಮಾಡಿಬಿಡಿ, ಸೊ AC ತಾನಾಗಿ ಆನ್ ಆಗುತ್ತೆ. ಅವ್ರಿಗೆ ಅರ್ಥ ಆಗಲಿಲ್ಲ. ಆಮೇಲೆ ಬಸ್ ಹೆಂಗೆ ಮುಂದಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ಅವ್ರು ಕಿಟಕಿ ಆನ್ ಮಾಡಿದ್ರು, ಹೊರಗಿಂದ ಚಲೋ ಗಾಳಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ಅವ್ರು ಅಂದ್ಕೊಂಡ್ರು ನಾವು ಭಾಳ ಲೋಕಲ್ ಬಸ್ಸಿನಲ್ಲಿ ಬಂದೀವಿ ಅಂಥೇಳಿ. ಸೊ ಆ್ಯಕ್ಚುಲಿ ಅದು ಬಸ್ ಅಷ್ಟು ಸರಿಯಾಗಿರಲಿಲ್ಲ. ಅಂದರೆ ಭಾಳಷ್ಟು ಒಂದು ಗಲೀಜಿತ್ತು. ಯೂಶ್ವಲಿ ಗೊತ್ತಲ್ಲ ಮಹಾರಾಷ್ಟ್ರ ಬಸ್ಗಳು ಹೆಂಗಿರ್ತವೆ ಅಂತ. ಅಂದರೆ ಚಲೋನೂ ಇರ್ತಾವೆ, ಕೆಲವೊಂದು ಚಲೋನೂ ಇರಲ್ಲ, ಎಲ್ಲ ಕಡೆ ಹೆಂಗೆ ಇರುತ್ತೆ. ನೆಕ್ಸ್ಟ್ ಅಲ್ಲಿಂದ ಸೀದಾ ಹೋದ್ವಿ, ಒಂದು ಟೌನಲ್ಲಿ ಹೋಗಿ ಇಳ್ಕೊಂಡ್ವಿ. ಸೊ ಅಲ್ಲೇನಾಯಿತು ಅಂತಂದ್ರೆ, ಅಲ್ಲಿಂದ ಪುರಂದರ್ ಫೋರ್ಟ್ಗೆ ಹೋಗಬೇಕು ಅಂದರೆ ಒಂದು ಹಳ್ಳಿಯಲ್ಲಿ ಇಳ್ಕೋಬೇಕು. ಮತ್ತು ಅಲ್ಲಿಂದ ಪುರಂದರ್ ಫೋರ್ಟ್ 5 ಕಿಲೋಮೀಟ್ರ್ ಏನೋ ಇದು 5 ಕಿಲೋಮೀಟರ್ ದಾರಿ ಇದೆ. ಅಲ್ಲಿ ಯಾವುದೇ ರೀತಿಯಂಥ ಬಸ್ಸು ವೆಹಿಕಲ್ಸ್ ಹೋಗಂಗಿಲ್ಲ. ನಾವು ಯಾವುದೋ ಒಂದು ಸ್ಮಾಲ್ ಟೌನಲ್ಲಿ ಇಳ್ಕೊಂಡ್ವಿ. ಅಲ್ಲಿಂದ ಪುರಂದರ್ ಫೋರ್ಟ್ಗೆ ಆಟೋ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಆದರೆ ಎಲ್ಲ ಕಾಸ್ಟ್ಲಿ ಇತ್ತು ಆಟೋ ಫುಲ್. ಅಂದರೆ ಒಂದು 10 ಕಿಲೋಮೀಟ್ರಿಗೆ ಒಂದು 2,000 ಹಂಗೆ ಕೇಳ್ತಾಯಿದ್ರು. ಸೊ ನಾವೇನು ಮಾಡಿದ್ವಿ, ಮತ್ತೆ ಇನ್ನೊಂದು ಬಸ್ ಹಿಡ್ಕೊಂಡು ಆ ಪ್ಲೇಸಲ್ಲಿ ಅಂದರೆ ಆ ವಿಲೇಜ್ ಹತ್ತಿರ ಇಳ್ಕೊಂಡ್ವಿ. ಅಲ್ಲಿಂದ ಆಟೋ ಮಾಡಿದ್ವಿ, ಪುರಂದರ್ ಫೋರ್ಟ್ಗೆ ಹೋದ್ವಿ. ಸೊ ಅಲ್ಲಿ ಇಳ್ಕೊಂಡು ಅಲ್ಲಿ ದಾಬಾ ಹತ್ರ ಮಸ್ತಲ್ಲಿ ಊಟ ಮಾಡಿದ್ವಿ. ಅಂದರೆ ಅದೇ ಮಹಾರಾಷ್ಟ್ರಲ್ಲಿ ಸಿಗುತ್ತಲ್ಲ ವಡಾಪಾವ್ ಮತ್ತು ಮಿರ್ಚಿ ಬಜ್ಜಿ, ಇದು ಅಷ್ಟೇ. ಇದಾದ ನಂತರ ಏನು ಮಾಡಿದ್ವಿ ಅಂದರೆ, ಆಟೋ ಬಂತು. ಆಟೋ ಹೊತ್ಕೊಂಡು ಪುರಂದರ್ ಫೋರ್ಟ್ ಅಂದರೆ ಪುರಂದರ್ ಕೋಟೆಗೆ ನೋಡಲಿಕ್ಕೆ ಹೊರಟ್ಬಿಟ್ವಿ. ನಾನು ಹೊರಟ ತಕ್ಷಣ ಆಟೋ ಪುರಂದರ್ ಫೋರ್ಟ್ ಕಡೆ ಹೋಗ್ತಾಯಿತ್ತು. ಅಲ್ಲಿ ದಾರಿ ಹೆಂಗಿದೆ ಗೊತ್ತಾ, ದಾರಿ ಅಂದರೆ ಬೆಟ್ಟನ ಸುತ್ಕೊಂಡು ಮ್ಯಾಲೆ ಹೋಗ್ಲತ್ತು. ಆ ಬೆಟ್ಟ ಯಪ್ಪ ದೇವ, ಅದು ಬೆಟ್ಟ ಎಷ್ಟು ದೊಡ್ಡದ, ಲೈಫಲ್ಲಿ ಇಷ್ಟು ದೊಡ್ಡದು ಬೆಟ್ಟ ಒಂದು ಸಲನೂ ನೋಡಿಲ್ಲ. ಅಷ್ಟು ದೊಡ್ಡ ಬೆಟ್ಟ ಅದು. ಸುತ್ಕೊಂಡು ಹೋದ್ವಿ. ಟಾಪಲ್ಲಿ ಹೋದ್ವಿ. ಅಲ್ಲಿ ಆಟೋ ನಿಂತು, ಅಲ್ಲಿ ಸೇನಾ ಕ್ಯಾಂಪ್ ಇರೋದು, ಮೀನ್ಸ್ ಅಲ್ಲಿ ಸೇನೆ ಪ್ರೆಸೆನ್ಸ್ ಇದೆ, ಇಂಡಿಯನ್ ಆರ್ಮಿ. ಅಲ್ಲಿ ಹೋದ್ವಿ, ಇಳ್ಕೊಂಡ್ವಿ. ಅವರು ಸೋಲ್ಜರ್ಸ್ ಮೀನ್ಸ್ ಭಾರತೀಯ ಸೈನಿಕರಿದ್ದರು. ಅವರಿಗೆ ನಮ್ಮದು ಐ ಡಿ ಪ್ರೂಫ್ ಕೊಟ್ಟ ನಂತರ ನಮ್ಗೆ ಒಳಗೆ ಹೋಗೋಕೆ ಅಲೋ ಮಾಡೋದು. ಓಕೆ, ಆಟೋಲ್ಲಿ ಇಷ್ಟು ಮ್ಯಾಲೆ ಒಮ್ಮೆ ಅಂದರೆ ಭಾಳ ದೊಡ್ಡ ಬೆಟ್ಟ, ಅಷ್ಟು ಮ್ಯಾಲೆ ಹತ್ಕೊಂಡು ಬಂದಿವಿ ಆಟೋದಲ್ಲಿ. ಇದೇ ಇದ್ದಿರ್ಬೋದು ಏನೋ ನೋಡ್ಕೊಂಡು ವಾಪಸ್ ಕೆಳಗಡೆ ಹೋಗಬೇಕು ಆಟೋದಲ್ಲಿ ಅಂತ ತಿಳ್ಕೊಂಡಿದ್ದೆ. ನಾನು ಅಂದ್ಕೊಂಡಿರೋ ತಪ್ಪು. ಅಲ್ಲಿಂದ ಹತ್ತೋದು ಸ್ಟಾರ್ಟ್ ಆಗ್ತದೆ ಗೊತ್ತಾ. ಅಯ್ಯೋ, ಅದು ಏನು ಖತರ್ನಾಕಿತ್ತು ಗೊತ್ತಾ. ಅಲ್ಲಿಂದ ನಡ್ಕೊತ ಹೋದ್ವಿ. ಮ್ಯೂಸಿಯಮ್ ಇತ್ತು.
ಎದುರುಗಡೆ, ಮತ್ತು ಈ ಕಡೆ ಒಂದು ಹಾದಿ ಇತ್ತು. ಅಲ್ಲಿ ನಾವು ಹೋಗಿದ್ವಿ ಶಾರ್ಪ್ 3:25 ನಿಮಿಷಕ್ಕೆ, 3:30 ನಿಮಿಷಕ್ಕೆ ಮ್ಯಾಲೆ ಹೋಗ್ಲಿಕ್ಕೆ ಅವ್ರು ಅಲೋ ಕೊಡಲ್ಲ. ಮತ್ತು ಕ್ಯಾಮ್ರಾ ಮತ್ತು ಮೊಬೈಲ್ಸ್ ಅಲೋ ಇಲ್ಲ ಮೇಲೆ. ಪುರಂದರ್ ಫೋರ್ಟ್ ಟಾಪ್ಗೆ ಹೋಗುವಾಗ ಇದು ತಗೊಂಡು ಹೋಗೋಂಗಿಲ್ಲ, ಮೊಬೈಲ್ ಕ್ಯಾಮ್ರಾ. ಮತ್ತು 3:30 ಆದಮೇಲೆ ಅಲೋ ಕೊಡೋಂಗಿಲ್ಲ ಅವರು ಹೋಗೋಂಗೆ. ನಾವು ಶಾರ್ಪ್ 3:25 ಅವನಂತ ಈ 3:30 ಕ್ಲೋಸ್ ಆಗ್ತದೆ, ಹೋಗಿದ್ರೆ ಇಲ್ಲಿಂದ ಹೋಗಿ ಅಂತ. ನಾವು ಅವರೆಲ್ಲ ನಮ್ಮದು ಜೊತೆ ಇಬ್ಬರು ಫ್ರೆಂಡ್ಸ್ ಇದ್ರಲ್ಲ, ಅವ್ರು ಮ್ಯೂಸಿಯಮ್ ಕಡೆ ಹೋಗ್ತಾಯಿದ್ರು. ನಾನು ಅಂದೆ ಇದು 3:30 ಕ್ಲೋಸ್ ಆಗ್ತದೆ, ಮೊದಲು ಈ ಕಡೆ ಹೋಗಮಿ, ಆಮೇಲೆ ಲಾಸ್ಟಿಗೆ ಅಲ್ಲಿ ಹೋಗಮಿ ಅಂದ್ಕೊಂಡೆ. ಆಮೇಲೆ 1 2 3 ಮೂವರು ಜನ ಏನು ಮಾಡಿದೆ, ಆ ಕಡೆ ಬೆಟ್ಟ ಅಂದರೆ ಟಾಪಿಗೆ ಹೋಗ್ಲಿಕ್ಕೆ ಹಾದಿ ಐತಿ, ಆ ಹಾದಿಗೊಂದು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಅಲ್ಲಿ ಹೋಗುವಾಗ ಹೆಂಗಿತ್ತಂದ್ರೆ, ಅಲ್ಲಿ ಹೋಗುವಾಗ ಅವರು ಏನಂದರು, ಆರ್ಮಿದವ್ರು ಏನಂದರು, ಇಲ್ಲ ಮೊಬೈಲು ಕ್ಯಾಮ್ರಾ ಒಯ್ಯಂಗಿಲ್ಲ. ಅದನ್ನು ನಾವು ಕದಿಮ್ಚು ಒಯ್ಬೋದಿತ್ತು. ಅಂದ್ರೆ ಅವ್ರು ಹಂಗೆ ಹೇಳ್ತಿಕ್ಕಿ ಸಡನ್ನಾಗಿ ಟೈಮ್ ಕೂಡ ಆಗಿತ್ತಲ್ಲ, ಸೊ ಸಡನ್ನಾಗಿ ಎಲ್ಲ ಬಿಚ್ಚಿಬಿಟ್ಟು ಅಂದರೆ ಕ್ಯಾಮ್ರಾ ಮೊಬೈಲ್ ಎಲ್ಲ ತೆಗೆದು ಬ್ಯಾಗಲ್ಲಿಟ್ಟು ಆರ್ಮಿಗೆ ಹ್ಯಾಂಡ್ ಓವರ್ ಮಾಡಿ ನಾವು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಂದ ಪುರಂದರ್ ಫೋರ್ಟ್ನ ಟಾಪ್ಗೆ ಹೋಗೋ ಜರ್ನಿ ಸ್ಟಾರ್ಟ್ ಆಗ್ತದಲ್ಲ, ಇದ್ರದ್ದು ಯಾವುದೇ ಅಂತ ವಿಡಿಯೋ ಆಗಲಿ ಫೋಟೋ ಆಗಲಿ ನನ್ನ ಹತ್ರ ಇಲ್ಲ. ಯಾಕಂದರೆ ಎಲ್ಲ ಕ್ಯಾಮ್ರಾ ಮೊಬೈಲು ಆರ್ಮಿ ಕಂಟ್ರೋಲ್ ಕೊಟ್ಬಿಟ್ಟಿದ್ವಿ. ಸೊ ಅದರ ಜರ್ನಿ ಹೆಂಗಿತ್ತು ಅಂತ ನಾನು ತೋರಿಸ್ಲಿಕ್ಕೆ ನನ್ನ ಹತ್ರ ವಿಡಿಯೋ ಇಲ್ಲ. ಆದರೆ ಅದರ ಜರ್ನಿ ಹೆಂಗಿತ್ತು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ಬೋದು. ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಹೆಂಗಿತ್ತು ಅಂದರೆ, ನಾವು ಸ್ಟಾರ್ಟ್ ಮಾಡಿದ್ವಿ ಜರ್ನಿ. ಅಂದರೆ ಹಾದಿ ಹೆಂಗಿತ್ತು ಅಂದರೆ, ನಮ್ಮ ಹೊಲಗಳಿಗೆ ಗದ್ದೆಗಳಿಗೆ ಹೋಗೋ ಹಾದಿ ಥರ ಇತ್ತು. ಅಂದರೆ ಅದಕ್ಕಿಂತ ಭಾಳ ಟಫ್ ಹಾದಿ ಇತ್ತು. ಸೊ ಅಲ್ಲಿಂದ ಹಾದಿ ನಡ್ಕೊತ ಹೋದ್ವಿ. ನನ್ನ ಫ್ರೆಂಡ್ ಅವ ತಮಿಳು ಹುಡುಗದಲ್ಲ, ಅವನಂತೂ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಗೊತ್ತಿಲ್ಲ, ಅವನು ಮುಂದೆ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಅವ್ನ ಹಿಂದೆ ಹಾಗೆ ನಡ್ಕೊತ ಹೋದೆ. ನನ್ನ ಜೊತೆ ಅವ್ರ ಅಂಕಲ್ ಇದ್ದರು, ಅವ್ರಿಗೆ ಅಲ್ಲೇ ಬಿಟ್ಟು ನಾವು ಹಾಗೆ ಮುಂದಕ್ಕೆ ಹೋದೆ. ಅವರು ಏನು ಅಂಕಲ್, ರಾಜಸ್ಥಾನಿ ಅಂಕಲ್ ಇರಲ್ಲ, ಅವರಷ್ಟು ನಡೆಯೋಕ್ಕೆ ಇಷ್ಟಪಡಲ್ಲ. ಅವರು ಬಂದರು, ಒಂದು 10 ನಿಮಿಷ ನಡೆದು ಅಲ್ಲಿಂದ ವಾಪಸ್ ಹೊಂಟ್ಬಿಟ್ರು. ವಾಪಸ್ ಹೋದರು. ನಾನು ಅಂದ್ಕೊಂಡೆ ಇವ್ರಿಗಿಂತ ನಡೆಯೋಕ್ಕಾಗಲ್ಲ, ಸೊ ಜಸ್ಟ್ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಷ್ಟು ಒಂದು 5 ನಿಮಿಷ ನಡೆದೆ. ಅಲ್ಲಿಂದ ನೋಡ್ತಾ ಇದ್ದೀನಿ, ಬೆಟ್ಟದಲ್ಲಿ ಒಂದು ಸಣ್ಣ ಹಾದಿ ಇದೆ. ಆ ಹಾದಿನ ನಡ್ಕೊತ ಟಾಪಿಗೆ ಹೋಗಬೇಕು. ಅಲ್ಲಿಂದ ಕೆಳಗಡೆ ನೋಡಿದೆ, ಅಯ್ಯಪ್ಪ ದೇವ, ಎಷ್ಟು ಆಳಿತ್ತು ಅಂದರೆ ಅಮೇಝಿಂಗ್. ಅದು ನಾ ಫಸ್ಟ್ ಟೈಮ್ ನೋಡಿದ್ದು. ಆಗ ಅಲ್ಲಿಂದ ಅದು ಪ್ರಕೃತಿ ಎಲ್ಲ ಕಡೆ ಹಸಿರದ ಮತ್ತು ಅಷ್ಟು ಆಳ. ಇದು ತಗ್ಗು ಪ್ರದೇಶ ನೋಡಿ ಅಂದರೆ ಭಾಳ ಮನಸ್ಸಿಗೆ ಒಂಥರ ಒಂದು ಖುಷಿ ಫೀಲ್ ಆಗ್ತಾಯಿತ್ತು. ಅದನ್ನು ನಡ್ಕೊತ ಹಾಗೆ ಅಂದರೆ ಸಣ್ಣ ದಾರಿತ್ತು, ಏನಾದರೂ ಎಡವಟ್ಟಾದರೆ ಸೀದಾ ಕೆಳಗಡೆ ಹೋಗ್ಬೇಕಾಗ್ತಿತ್ತು. ಸೊ ಅಷ್ಟು ಸ್ವಲ್ಪ ಡೇಂಜರ್ನೂ ಇತ್ತು, ಸ್ವಲ್ಪ ಚಲೋನೂ ಇತ್ತು. ಸೊ ಅದನ್ನು ಕ್ಲೈಂಬ್ ಅದನ್ನು ಹತ್ಕೊತ ಹಾಗೆ ಮುಂದಕ್ಕೆ ಹೋದ್ವಿ. ಸೊ ಒಂದೊಂದು ಪಾಯಿಂಟಲ್ಲಿ ಹೋದಾಗ, ಅಂದರೆ ಬೆಟ್ಟದ ಒಂದೊಂದು ತುದಿಯಲ್ಲಿ ಹೋದಾಗ ಒಂದೊಂದು ಥರ ಅನುಭವ, ಒಂದೊಂದು ಥರ ಫೀಲ್ ಆಗ್ತಾಯಿತ್ತು. ಅಲ್ಲಿ ತಣ್ಣಂಥ ಗಾಳಿ ಮತ್ತು ಅದು ಹನಿ ಮಳೆ ಸ್ಟಾರ್ಟ್ ಆಗ್ತು. ಮತ್ತು ಮಂಜು ಫುಲ್, ಎಲ್ಲ ಕಡೆ ಮಂಜು ಕವರ್ ಆಗೋದು. ಇಷ್ಟು ಸುಂದರ ಇತ್ತು ನೋಡೋಕೆ. ಅಯ್ಯ, ಅದೊಂದು ಅಮೇಝಿಂಗ್ ಬ್ಯೂಟಿ. ಅದು ಮೇಲಿನ ಮಳೆ ಹೊಂಟೋದು ಅಂದ್ರೂ ಹಾಗೆ ನಡ್ಕೊತ ಹೋದ್ವಿ. ಹಾಗೆ ನಡ್ಕೊತ ಭಾಳ ಒಂದು ಅರ್ಧ ತಾಸು ಹಂಗೆ ನಡೆದ್ವಿ. ಆವಾಗ ನಾವು ಟಾಪಿಗೆ ಹೋದೆವು. ಅಲ್ಲಿಂದ ಹೆಂಗಿತ್ತು ಅಂದರೆ, ಒಳ್ಳೆ ಪ್ಲೇಸ್. ಅಂದರೆ ಈ ಕಡೆ ಲೆಫ್ಟ್ ಸೈಡ್ನು ತಗ್ಗು ಪ್ರದೇಶ, ರೈಟ್ ಸೈಡ್ನು ತಗ್ಗು ಪ್ರದೇಶ. ಒಂದು ಸಣ್ಣ ಮಿಡಲ್ ರೂಟ್ ಬರ್ತದೆ. ಅಲ್ಲಿಂದ ಸೀದಾ ಅಲ್ಲಿ ಹೋದರೆ ಒಂದು ಟೆಂಪಲ್ ಇದೆ, ಮಹಾದೇವನ ಟೆಂಪಲ್ ಇದೆ. ಅದು ಇಷ್ಟು ಭಾರಿ ಬ್ಯೂಟಿ ಇತ್ತು. ಆದರೆ ಅನ್ಫಾರ್ಚುನೇಟ್ಲಿ ಮಂಜಿತ್ತು, ಫುಲ್ ಎಲ್ಲ ಕಡೆ ಮಂಜು ಕವರ್ ಇತ್ತು. ಅದರಲ್ಲಿ ನಮಗೆ ಕೆಳಗಡೆ ಅಲ್ಲಿ ಟಾಪಿಗೆ ಹೋದ್ವಲ್ಲ, ಕೆಳಗಡೆ ಏನಿದೆ ಅಂತ ನಮ್ಗೆ ಕಾಣಿಸ್ತಾ ಇರಲಿಲ್ಲ. ಯಾಕಂದರೆ ಎಲ್ಲ ಕಡೆ ಪೂರ ಮಂಜು ಕವರ್ ಆಗಿತ್ತು. ಅಂದ್ರೂ ಹಂಗೆ ಎಂಜಾಯ್ ಮಾಡ್ಕೊತ ಹೋಗಿ ಶಿವ ಮಂದಿರಕ್ಕೆ ಹೋದೆವು. ಅಲ್ಲಿ ದೇವ್ರಿಗೆ ನಮಸ್ತೆ ಮಾಡಿ ಶನ್ ಮಾಡಿ ಹೊರಗೆ ಬಂದ್ವಿ. ಒಳ್ಳೆ ಸೂಪರ್ ಪ್ಲೇಸ್ ಇತ್ತು ಅದು, ಅಮೇಝಿಂಗ್. ಅಲ್ಲಿಂದ ಕೆಳಗಡೆ ಬರುವಾಗ ನನಗೆ ಒಂದು ಅನುಭವ ಆಯಿತು. ಹೆಂಗಂದರೆ, ನಾವು ಬೆಟ್ಟದ ಮೇಲಿದ್ವಿ. ಓಕೆ, ಬೆಟ್ಟದ ಮೇಲಿದ್ವಿ, ಎಲ್ಲಕ್ಕಿಂತ ಮೇಲೆ. ಅಲ್ಲಿ ಮಳೆ ಬರ್ಲತ್ತಿಲ್ಲ. ಓಕೆ, ಕೆಳಗಡೆ ಮಳೆ ಹೊಂಟೋದು. ದಟ್ ವಾಸ್ ಅನ್ಬಿಲೀವೇಬಲ್. ಅದು ಅಮೇಝಿಂಗ್ ಇತ್ತಪ್ಪ. ಫಸ್ಟ್ ನಾವು ಏನಿದ್ವಿ ಟಾಪಲ್ಲಿದ್ವಿ, ಅಲ್ಲಿ ಮಳೆ ಇರಲಿಲ್ಲ. ಅಂದರೆ ಕೆಳಗಡೆ ಮಳೆ ಇದ್ವಿ. ಅಂದರೆ ನಾವು ಮಾಡೋದು ಮೇಲಿದ್ವಿ. ಅಂದರೆ ನಂಗೆ ಹೆಂಗೆ ಗೊತ್ತಾಯಿತು ಅಂದರೆ, ಕೆಳಗಡೆ ಮಳೆ ಹೊಂಟಿದ್ದು ಸೌಂಡ್ ಹೊಂಟಿತ್ತು, ಎಲ್ಲ ಕಡೆ ಸೌಂಡ್ ಹೊಂಟಿತ್ತು. ಮಳೆ ಬೀಳ್ತಾ ಇರೋದು ಕೆಳಗಡೆ. ನಾವು ಇದ್ವಿ ಅದ್ರ ಮೇಲ್ಗಡೆ. ಅದು ಇಷ್ಟು ಖತರ್ನಾಕ್ ಅನುಭವ ಇತ್ತು ನನಗೆ, ಅಮೇಝಿಂಗ್ ಅನುಭವ. ಅಲ್ಲಿ ಆ ಬೆಟ್ಟದ ತುದಿಗೆ, ಅಂದರೆ ಅಲ್ಲಿ ಹೆಂಗಂದರೆ, ಬೆಟ್ಟದ ಕೊನೆಗೆ ಒಂದು ಪ್ಲೇಸ್ ಮಾಡ್ತಾರೆ. ಅಂದರೆ ಹಿಂದಕ್ಕೆ ರಾಜ ಮಹಾರಾಜವ್ರು ಕಟ್ಟಿದ್ದು ಆ ಪ್ಲೇಸಲ್ಲಿ ಕುಂತ್ರೆ, ಹಿಂಗೆ ಕುಂತು ಕಣ್ಣು ಮುಚ್ಕೊಂಡ್ರೆ ತಣ್ಣ ಗಾಳಿ ಬಂದು ಬಡಿತಾ ಇರ್ತದೆ, ಮಂಜು ಬಡಿತಾ ಇರ್ತದೆ, ಹನಿ ಮಳೆ ಬಡಿತಾ ಇರ್ತದೆ. ಕಿವಿಯಲ್ಲಿ ತಣ್ಣ ಗಾಳಿ ಹೋಗೋ ಶಬ್ದ ಹಿಂಗೆ ಕೇಳ್ತಾ ಇರ್ತದೆ. ಅಮೇಝಿಂಗ್. ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಮತ್ತು
ಎಲ್ಲ ಕಡೆ ಹಸಿರು ನೋಡಬೇಕು, ಹಸಿರು ಎಲ್ಲ ಕಡೆ ಗ್ರೀನ್. ಅರೆ ಅಮೇಝಿಂಗ್ ಪ್ಲೇಸ್ ಇತ್ತು ಅದು. ಅದನ್ನು ಹೇಳ್ಕೊಂಡು ಅದು ಮಹಾರಾಷ್ಟ್ರ ಪ್ಲೇಸ್ ಅದು. ಅಲ್ಲಿ ಪುರಂದರ್ ಫೋರ್ಟು ಅಂದರೆ ಅದ್ರ ಹಿಸ್ಟ್ರಿ ನೋಡಬೇಕಾದ್ರೆ ಪುರಂದರ್ ಅಗ್ರಿಮೆಂಟ್ ಆಗಿರೋದು ಅದ್ರ ಹಿಸ್ಟ್ರಿ. ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವರಿದ್ದಾಗ ಅಲ್ಲಿ ಒಂದು ಅಗ್ರಿಮೆಂಟ್ ಆಗಿತ್ತು, ಅದೇ ಪುರಂದರ್ ಅಗ್ರಿಮೆಂಟ್ ಅಂತ. ಅದು ಪುರಂದರ್ ಅಗ್ರಿಮೆಂಟ್ನಲ್ಲಿ ಏನಾಯಿತು ಅಂದರೆ ಔರಂಗಜೇಬ್ ಔರಂಗಜೇಬ್ ಇದ್ದಾನಲ್ಲ ಅವನು, ಅಂದರೆ ಮೊಘಲರ ಅತ್ಯಂತ ಕ್ರೂರ ವಿದೇಶಿ ಸುಲ್ತಾನ. ಅವನು ಏನು ಮಾಡಿದ ಅಂದರೆ ದಕ್ಷಿಣ ಭಾರತದಲ್ಲಿ ದಾಳಿ ಮಾಡುವಾಗ ಅವನಿಗೆ ಎಲ್ಲಕ್ಕಿಂತ ದೊಡ್ಡ ಗೋಡೆಯಾಗಿ ನಿಂತಿರೋದೇ ಇವರು ಛತ್ರಪತಿ ಶಿವಾಜಿ ಮಹಾರಾಜ ಮತ್ತು ಮರಾಠ ಸಾಮ್ರಾಜ್ಯ. ಸೊ ಇವ್ರ ಮೇಲೆ ದಾಳಿ ಮಾಡಲು ರಾಜಾ ಜೈಸಿಂಗ್ನನ್ನು ಕಳಿಸ್ತಾರೆ. ರಾಜಾ ಜೈಸಿಂಗ್ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರ ನಡುಬರ್ಕೆ ಪುರಂದರ್ ಒಪ್ಪಂದ ಆಗ್ತದೆ. ಅಲ್ಲಿ ಏನಾಗ್ತದಂದ್ರೆ ಪುರಂದರ್ ಒಪ್ಪಂದದ ಪ್ರಕಾರ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ತನ್ನ 23 ಕೋಟೆಗಳಲ್ಲಿ 21 ಕೋಟೆಗಳನ್ನು ರಾಜಾ ಜೈಸಿಂಗ್ಗೆ ಬಿಟ್ಕೊಡ್ತಾರೆ. ಮತ್ತು ಔರಂಗಜೇಬನನ್ನು ಭೇಟಿಯಾಗಲು ಆಗ್ರಾಕ್ಕೆ ಬರಲು ಒಪ್ಕೋತಾರೆ ಅಲ್ಲಿ. ಆದರೆ ಶಿವಾಜಿ ಮಹಾರಾಜರು ಇಷ್ಟು ಹುಷಾರಿರ್ತಾರೆ ಅಂದ್ರೆ, ನನಗೆ ಗೊತ್ತಿರೋ ಪ್ರಕಾರ ಅವ್ರ ಹತ್ರ 50,000 ಎಕರೆನೋ ಸಮಥಿಂಗ್ ಭೂಮಿ ಇತ್ತು, ಅಂದರೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಭೂಮಿ ಇತ್ತು, ಹಕ್ಕಿತ್ತು. ಆದ್ರೆ ಅವ್ರು ನೆಗೋಷಿಯೇಟ್ ಮಾಡಿ 2 ಲಕ್ಷ ಎಕರೆಗಿಂತ ಹೆಚ್ಚಿನ ಭೂಮಿಯಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಹಕ್ಕನ್ನು ಆ ಒಪ್ಪಂದದಲ್ಲಿ ಪಡ್ಕೋತಾರೆ ಅವ್ರು. ಮೀನ್ಸ್ ತನ್ನಲ್ಲಿರೋ ಭೂಮಿಗಿಂತ ಹೆಚ್ಚಿನ ಭೂಮಿ ದಲ್ಲಿಂದ ರೆವೆನ್ಯೂ ಕಲೆಕ್ಟ್ ಮಾಡ್ಕೋಮೋ ಹಕ್ಕು ಪಡ್ಕೋತಾರೆ ಅವರು ಆ ಒಪ್ಪಂದದಲ್ಲಿ. ಅಂದರೆ ಅವ್ರದ್ದೊಂದು ಚತುರತೆಗೊಂದು ಹಿಡಿದೊಂದು ಕನ್ನಡಿ ಇರ್ತದೆ. ಆಮೇಲೆ ಏನು ಮಾಡ್ತಾರೆ, ಯಾವಾಗ ಜೈಸಿಂಗ್ ವಾಪಸ್ ಹೋಗ್ತಾನೆ ಸೇನೆ ತಗೊಂಡು ಒಂದು ಸ್ವಲ್ಪ ವರ್ಷ ಕಳೆದ ನಂತರ ಅಷ್ಟು ಕೋಟೆಗಳನ್ನು ಮತ್ತೆ ವಾಪಸ್ ತಮ್ಮದು ಕಬ್ಜದಾಗ ತೊಗೋತಾರೆ ಅವರು. ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜ್ ಸಾಮಾನ್ಯ ಇರಲಿಲ್ಲ ಬಿಡ್ರಿ. ಓಕೆ, ಇದು ಈ ಭಾಗದ ಒಂದು ಹಿಸ್ಟ್ರಿ, ಬೆಸ್ಟ್ ಹಿಸ್ಟ್ರಿ ಇದೆ, ಆದರ್ಶವಾದಂಥ ಹಿಸ್ಟ್ರಿ. ಇಲ್ಲಿಂದ ನಾವು ಏನು ಮಾಡಿದೆ, ಬೆಟ್ಟ ಹೇಳ್ಕೊಂತ ಕೆಳಗೆ ಬರ್ತಾಯಿದ್ವಿ. ಇಷ್ಟು ಸೂಪರ್ ಪ್ಲೇಸ್ ಅಂದ್ರೆ ಅಮೇಝಿಂಗ್. ಒಂದೊಂದು ಪ್ಲೇಸ್ ಭಾರಿ ಇತ್ತು ಅಲ್ಲಿ. ಅಲ್ಲಿಂದ ಕೆಳಗಡೆ ಬಂದ್ವಿ. ಕೆಳಗಡೆ ಬರೋ ಹೊತ್ತಿಗೆ ಒಂದು 6 ಗಂಟೆ ಹಂಗಾಗಿತ್ತು, 5:30, 6 ಏನೋ ಆಗಿತ್ತು. ಸನ್ಸೆಟ್ ನೋಡಿದ್ವಿ. ಅಲ್ಲಿಂದ ಅಮೇಝಿಂಗ್ ಪ್ಲೇಸ್. ಅಲ್ಲಿಂದ ವಾಪಸ್ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ಮತ್ತು ವಿಘ್ನೇಶ್ ಕೆಳಗಡೆ ಬಂದ್ವಿ. ಅವರು ನಮ್ಮದು ರಾಜಸ್ಥಾನಿ ಅಂಕಲ್ ಅವರು ನಮ್ಗೆ ವೇಟ್ ಮಾಡ್ತಾರೆ. ಅವರಿಗೆ ಅದು ಇಷ್ಟ ಇರಲಿಲ್ಲ, ಹಿಸ್ಟ್ರಿ ಪ್ಲೇಸು ಇದೆಲ್ಲ ನೋಡ್ಬೇಕಂತ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅವರಿಗೆ. ಆಮೇಲೆ ಅವ್ರು ಅಂದರು, ನಾವೇನು ಜಸ್ಟ್ ಮ್ಯೂಸಿಯಂ ನೋಡಿದ್ರು ಅವರು. ಅಲ್ಲಿಂದ ಕ್ಯಾಮ್ರಾ ಮೊಬೈಲ್ ಎಲ್ಲ ತೊಗೊಂಡು ಇನ್ನೊಂದು ಸ್ವಲ್ಪ ಅಂದರೆ ಹೊತ್ತು ಮುಳುಗ್ಲಕ್ಕೆ ಸ್ಟಾರ್ಟ್ ಆಗಿತ್ತಲ್ಲ. ಸೊ ಸೇನಿಯವ್ರು ನಮ್ಮನ್ನು ಆಯ್ತು ಮುಗಿತು ಹೋಗ್ಬಿಡಿ ಇಲ್ಲಿಂದ ಅಂತ ನಮಗೂ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಟೈಮ್ ಇರಲಿಲ್ಲ. ಸ್ವಲ್ಪ ಸಣ್ಣ ವೀಡಿಯೋಗಳು ಮಾಡ್ಕೊತ ಬಂದ್ವಿ. ಆದರೆ ಹೆಚ್ಚಾಗಿ ವೀಡಿಯೋ ಮಾಡಿದ್ದು ಆಟೋದಲ್ಲಿ ಕೆಳಗೆ ಬರುವಾಗ. ಅಲ್ಲಿ ಒಂದೊಂದು ಪ್ಲೇಸ್ ಮಸ್ತ್ ಕಾಣಿಸ್ತಾ ಇತ್ತು ಅಲ್ಲಿ ಆಟೋದಿಂದ ಕೆಳಗೆ ಬರುವಾಗ. ಅದೇ ಜಾಸ್ತಿ ನಿಮ್ಗೆ ಅಪ್ಲೋಡ್ ಮಾಡೀನಿ. ಓಕೆ, ಇದು ನಂದು. ಅಲ್ಲಿಂದ ವಾಪಸ್ ಮತ್ತೆ ಅದೇ ಸಣ್ಣ ವಿಲೇಜಿಗೆ ಬಂದ್ವಿ. ಆ ಹಳ್ಳಿಯಿಂದ ಮತ್ತೆ ಬಸ್ ಹಿಡಿದು ಮತ್ತೊಂದು ಟೌನ್ ಇತ್ತು, ಆ ಟೌನ್ ಹೆಸರು ನೆನಪೋಗಿದೆ. ಆ ಟೌನಿಗೆ ಬಂದ್ವಿ. ಅಲ್ಲಿಂದ ರಾತ್ರಿ 7 ಗಂಟೆ 7:30 ಹಂಗೆ ನಮ್ಗೆ ಬಸ್ ಸಿಕ್ತು. ಅಂದರೆ ಚಲೋ ಇರೋ ಕೆಂಪು ಬಸ್ ಅದು ಸಿಕ್ತು. ಅಲ್ಲಿಂದ ನಾವು ಪುಣೆಗೆ ವಾಪಸ್ ರಿಟರ್ನ್ ಆದ್ವಿ. ರಾತ್ರಿ 9 ಗಂಟೆ ಹಂಗೆ ಪುಣೆಗೆ ಬಂದ್ವಿ. ರಾತ್ರಿ 9 ಗಂಟೆ. ಇಷ್ಟು ಹಸುವಾಗಿತ್ತು ದೇವ್ರೆ. ಅವಾಗ ಹೇಳಿದ್ದಲ್ಲ, ಅವತ್ತು ಮಧ್ಯಾಹ್ನ ವಡಪಾವ್ ಮಿರ್ಚಿ ಬಜ್ಜಿ ತಿಂದಿದ್ದೆ ಅಂತ. ಅದ್ರ ಬಾದ್ ಊಟನೇ ಮಾಡಲಿಲ್ಲ. ಮುಂಜಾನೆ ಕೂಡ ಊಟ ಮಾಡಿಲ್ಲ, ಬೆಳಗ್ಗೆ ಕೂಡ ಊಟ ಮಾಡಿಲ್ಲ. ಅಲ್ಲಿ ಬಂದು ಇಷ್ಟು ಹಸುವಾಗಿತ್ತು ದೇವ್ರೆ, ಏನು ತಿನ್ನಬೇಕು ಅದೇ ಹಸು ಭಾಳ ಆಗಿತ್ತು. ಪುಣೆದಲ್ಲಿ ನಾವು ಇದು ಇರೋ ಪ್ಲೇಸ್ ಮಗರ್ಪಟ್ಟ ಇದ್ದಿದ್ದಂಥ ಪ್ಲೇಸು. ಅಲ್ಲಿ ಏನಾಯಿತು, DC ಡೆಸ್ಟಿನೇಷನ್ ಸೆಂಟರ್ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ಎಲ್ಲ ಹೋಟೆಲ್ಸ್ ಎಲ್ಲ ಅಲ್ಲೇ ಸಿಗ್ತವೆ. ಅಲ್ಲಿಗೆ ಹೋದ್ವಿ. ಇವರು ರಾಜಸ್ಥಾನಿ ಅಂಕಲ್ ಏನಂತರು, ಇಲ್ಲೊಂದು ಪಾವ್ ಬಜ್ಜಿ ಸಿಗ್ತದೆ. ಪಾವ್ ಬಜ್ಜಿ ಭಾಳ ಏನಿದೆ ಶಾಪ್ ಇದು, ಇದನ್ನು ತಿಂದು ಹೊಟ್ಟೆ ತುಂಬಿಸ್ಕೋಬೇಕಾ? ಏನಿದೆ ಗೊತ್ತಾ, 2 ಬ್ರೆಡ್ಡು ಮತ್ತು ಅದ್ರ ಜೊತೆಗೆ ನಮ್ಮ ಕಡೆ ಏನಂತಾರೆ ಬೀದರ್ ವಯಸ್ಸು ಪಲ್ಯ. ಬ್ರೆಡ್ ತೊಗೊಂಡು ಪಲ್ಯ ತೆಗೆದು ಅಯ್ಯಪ್ಪ, ಅದು ಎಷ್ಟು ಸಿಟ್ಟು ಬರ್ಲತ್ತಿತ್ತು ಅಂತಂದ್ರೆ ಅದನ್ನು ನೋಡಬೇಕಾ ತಿನ್ನಬೇಕಾ, ಅದೇ ಒಂದು ದೊಡ್ಡದು ಕ್ವಶನ್ ಆಗಿತ್ತು. ಉತ್ತರ ಕರ್ನಾಟಕ ಮಂದಿ ನಾವು ರೊಟ್ಟಿ ಬಜ್ಜಿ ತಿನ್ನೋರು, ಅದು ಒಂದು ಪಾವು ಮತ್ತು ಪಲ್ಯ.
ಏನು ಮಾಡಬೇಕು ತಿಂದ್ವಿ. ಆಮೇಲೆ ಏನು ಮಾಡಿದೆ ಮತ್ತೆ ಹೋಗಿ ರೈಸ್ ಅದು ಆರ್ಡ್ರ್ ಮಾಡಿ ಅದನ್ನು ತಿಂದ್ವಿ. ಸ್ವಲ್ಪ ನಾರ್ಮಲ್ ಅನ್ನಿಸ್ತು. ಸೀದಾ ಗೆಸ್ಟ್ ಹೌಸ್ಗೆ ಫುಲ್ ಫ್ರೆಶ್ ಮಾಡಿ ಫುಲ್ ಫ್ರೆಶ್. ನೆಕ್ಸ್ಟ್ ಮಂಡೇ 10 ಗಂಟೆಗೆ ಬೇಕು. ಸೊ ದಿಸ್ ಈಸ್ ಇದು ನಮ್ಮದು ಪುರಂದರ್ ಫೋರ್ಟ್ ಜರ್ನಿ ಇತ್ತು. ಭಾಳ ಒಳ್ಳೆ ಅನುಭವಿಸಿದೆ, ಭಾಳ ಚಲೋ ಇತ್ತು ಅಂತ ಹೇಳ್ತೀನಿ. ಈ ಜರ್ನಿ ಜಾಸ್ತಿ ಒಳ್ಳೆ ಒಳ್ಳೆ ವೀಡಿಯೋಸ್ ಫೋಟೋಸ್ ಅಪ್ಲೋಡ್ ಮಾಡಲಿಕ್ಕಾಗಿಲ್ಲ. ಜಾಸ್ತಿ ಆಟೋದಲ್ಲಿರೋದು ಈ ಥರ ವೀಡಿಯೋಗಳು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅಲ್ಲಿ ಕ್ಯಾಮ್ರಾ ಮೊಬೈಲ್ಸ್ ಅಲೌಡ್ ಇರಲಿಲ್ಲ. ಸೊ ಇದೆಲ್ಲ ವಿಡಿಯೋ ಇದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಇನ್ನು ಬಹಳಷ್ಟು ಜರ್ನಿ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಭಾಳಷ್ಟು ಅನುಭವಗಳು ಶೇರ್ ಮಾಡ್ತೀನಿ. ಅದರಲ್ಲಿ ಒಳ್ಳೊಳ್ಳೆ ಫೋಟೋ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ ಥ್ಯಾಂಕ್ ಯು, ಧನ್ಯವಾದಗಳು, ಬಾಯ್. அது காத்து சில்லுன்னு பக்கத்தில் எப்படின்னா இப்போ போகிற இப்போ